Praise the Lord. Greetings to you all in the name of our Lord and Savior Jesus Christ. Today's Bible verse, Proverbs chapter 14 verse 23. Work and you will earn a living. If you sit around talking, you will be poor. ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 23ನೇ ವಚನ. ಶ್ರಮೆಯಿಂದ ಸಮೃದ್ಧಿ, ಹರಟೆಯಿಂದ ಕೊರತೆ. ಈ ಜ್ಞಾನೋಕ್ತಿ ಪುಸ್ತಕದಲ್ಲಿ ಅರಸನಾದ ಸೊಲೊಮೋನನು ಅನೇಕ ಜ್ಞಾನದ ವಾಕ್ಯಗಳನ್ನು ಬರೆದಿಟ್ಟಿದ್ದಾನೆ. ಪ್ರಿಯರೇ, ನಾವು ಪ್ರತಿ ದಿನವೂ ಈ ಜ್ಞಾನೋಕ್ತಿ ಪುಸ್ತಕವನ್ನು ಓದಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾಕೆಂದರೆ ಒಂದು ತಿಂಗಳಲ್ಲಿ ಇರುವುದು 30 ಅಥವಾ 31 ದಿನಗಳು. ಹಾಗೆಯೇ ಈ ಪುಸ್ತಕದಲ್ಲಿಯೂ ಕೂಡ 31 ಅಧ್ಯಾಯಗಳಿವೆ. ದಿನಕ್ಕೆ ಒಂದು ಅಧ್ಯಾಯವನ್ನು ನಾವು ಓದುವುದನ್ನು ಅಭ್ಯಾಸ ಮಾಡಿಕೊಳ್ಳುವುದಾದರೆ ಪ್ರತಿನಿತ್ಯ ಈ ಜ್ಞಾನೋಕ್ತಿಯು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಂಥದ್ದಾಗಿದೆ. ನಾನು ಕೂಡ ಇವತ್ತು ಮೊದಲನೇ ದಿನಾಂಕವಾಗಿದೆ ಅಂದರೆ ಇವತ್ತು ಜ್ಞಾನೋಕ್ತಿ ಮೊದಲನೇ ಅಧ್ಯಾಯವನ್ನು ಓದಲು ಪ್ರಯತ್ನಿಸುತ್ತೇನೆ. 2ನೇ ದಿನಾಂಕವಿರುವುದಾದರೆ 2ನೇ ಅಧ್ಯಾಯವನ್ನು ಓದುತ್ತೇನೆ. ಹೀಗೆ ಒಂದು ತಿಂಗಳಲ್ಲಿ ಜ್ಞಾನೋಕ್ತಿ ಪುಸ್ತಕವನ್ನು ನಾವು ಓದಿ ಮುಗಿಸಬಹುದು. ಪ್ರಿಯರೇ, ನಾನು ಕಳೆದ ಕೆಲವು ವರ್ಷಗಳಿಂದ ಇದನ್ನು ಅಭ್ಯಾಸವಾಗಿ ಮಾಡಿಕೊಂಡು ಬರುತ್ತಾ ಇದ್ದೇನೆ. ಜ್ಞಾನೋಕ್ತಿ ಪುಸ್ತಕದಲ್ಲಿ ಜ್ಞಾನವು ಅಡಗಿದೆ. ಪ್ರತಿಯೊಂದು ಹಂತದಲ್ಲಿ ನಾವು ಯಾವ ರೀತಿ ಜೀವಿಸಬೇಕು ಎನ್ನುವಂಥದ್ದನ್ನು ಇಲ್ಲಿ ತಿಳಿಸಿಕೊಡುವಂಥದ್ದಾಗಿದೆ. ಹಂತ ಹಂತವಾಗಿ ಇದು ನಮಗೆ ಸಹಾಯ ಮಾಡುತ್ತದೆ. ಇದು ನಮಗೆ ಮಾರ್ಗವನ್ನು ತೋರಿಸುತ್ತದೆ ಮತ್ತು ಈ ಜ್ಞಾನೋಕ್ತಿಯನ್ನು ನಾವು ಓದುವುದರಿಂದ ನಮ್ಮ ಜೀವನ ಸುಧಾರಿಸುತ್ತದೆ. ಪ್ರಿಯರೇ, ಇಲ್ಲಿ ಇವತ್ತಿನ ವಾಕ್ಯದಲ್ಲಿ ನಾವು ಏನು ನೋಡ್ತಾ ಇದ್ದೇವೆ ಅಂದರೆ ಶ್ರಮೆಯಿಂದ ಸಮೃದ್ಧಿ, ಹರಟೆಯಿಂದ ಕೊರತೆ ಎಂಬುದಾಗಿ. ಹೌದು, ನಾವು ಶ್ರಮೆ ಪಟ್ಟು ಕೆಲಸ ಮಾಡುವಾಗ ನಮ್ಮ ಜೀವಿತ ಸಮೃದ್ಧಿಯಿಂದ ಕೂಡಿದ್ದಾಗಿರ್ತದೆ ಎಂಬುದಾಗಿ. ಇವತ್ತು ದಿನಾಂಕ 1 ಮೇ 1. ಈ ಮೇ 1 ಲೇಬರ್ಸ್ ಡೇ ಎಂಬುದಾಗಿ ಆಚರಿಸುತ್ತಾರೆ, ಕಾರ್ಮಿಕರ ದಿನ. ಹೌದು, ಕಷ್ಟಪಟ್ಟು ಕೆಲಸ ಮಾಡುವವರನ್ನು ಗುರುತಿಸುವಂತಹ ದಿನ ಇದಾಗಿದೆ. ವಿಧ ವಿಧವಾದ ಕ್ಷೇತ್ರದಲ್ಲಿ ಅನೇಕ ಜನರು ಅನೇಕ ವಿಧವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಆ ರೀತಿ ಅವರು ಕಾರ್ಯ ಮಾಡುವುದರಿಂದ ನಮ್ಮ ಜೀವನವನ್ನು ಉತ್ತಮವಾಗಿಸಲಿಕ್ಕೆ ಅವರು ಸಹಾಯ ಮಾಡುವಂಥವರಾಗಿದ್ದಾರೆ. ಆದುದರಿಂದ ಆ ಕೆಲಸ ಮಾಡುವವರನ್ನು ಗುರುತಿಸಿ ಅವರ ಕೆಲಸಕ್ಕೆ ಪ್ರಶಂಸೆಯನ್ನು ನೀಡಲಿಕ್ಕೆ ಈ ದಿನವನ್ನು ಸರ್ಕಾರದವರು ಆರಿಸಿಕೊಂಡಿದ್ದಾರೆ. ಈ ದಿನ ಲೇಬರ್ಸ್ ಡೇ, ಕಾರ್ಮಿಕರ ದಿನ. ಇವತ್ತು ದೇವರ ವಾಕ್ಯ ನಮಗೆ ಏನು ತಿಳಿಸ್ತಾ ಇದೆ ಅಂದರೆ ಶ್ರಮೆಯಿಂದ ಸಮೃದ್ಧಿ. ಕಷ್ಟಪಟ್ಟು ಕೆಲಸ ಮಾಡಿದರೆ ನಾವು ಸಮೃದ್ಧಿಯನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. ಒಂದು ಗಾದೆ ಮಾತು ಕೂಡ ಹೇಳ್ತದೆ, ಕೈ ಕೆಸರಾದರೆ ಬಾಯಿ ಮೊಸರು ಎಂಬುದಾಗಿ. ನೀವು ಶ್ರಮೆಪಟ್ಟು ಕಷ್ಟಪಟ್ಟು ಕೆಲಸ ಮಾಡುವಾಗ ನಿಮ್ಮ ಬಾಯಿಗೆ ಮೊಸರು, ಆ ಮೃಷ್ಟಾನ್ನ ನಿಮಗೆ ದೊರೆಯುವಂಥದ್ದಾಗಿದೆ. ಪ್ರಿಯರೇ, ಹೌದು, ನಾವು ಕಾರ್ಯ ಮಾಡಬೇಕು ಎನ್ನುವಂಥದ್ದನ್ನು ಇಲ್ಲಿ ತೋರಿಸಲ್ಪಡ್ತಾ ಇದೆ. ನಾವು ಬರೀ ಸುಮ್ಮನೆ ಮಾತಾಡುವುದು ಬೇಡ, ಮಾತಾಡದೆ ಅಲ್ಲಿ ಕ್ರಿಯೆಯನ್ನು ನಡೆಸಬೇಕು ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ. ಹೇಳುವುದೇನೋ ಸುಲಭವಾದ ಕಾರ್ಯ, ಮಾತಾಡೋದು ಸುಲಭವಾದ ಕಾರ್ಯ, ಆದರೆ ಅದನ್ನು ಮಾಡುವಂಥದ್ದು ಕಷ್ಟಕರವಾದದ್ದು. ಬರೇ ಮಾತು ಮಾತ್ರ ಆಡಿದ್ದೀವಿ, ಕೆಲಸ ಮಾಡಿಲ್ಲ ಅಂದರೆ ಏನೂ ಆಗುವುದಿಲ್ಲ. ಆದುದರಿಂದಲೇ 2ನೇ ಸಾಲಿನಲ್ಲಿ ನಾವು ನೋಡ್ತಾ ಇದ್ದೇವೆ, ಹರಟೆಯಿಂದ ಕೊರತೆ ಎಂಬುದಾಗಿ. ಬರೇ ಮಾತನಾಡಿದರೆ ಅದರಿಂದ ನಮಗೆ ಕೊರತೆ ಉಂಟಾಗುತ್ತದೆ, ಅದರಿಂದ ನಮಗೆ ಬಡತನ ಉಂಟಾಗುತ್ತದೆ. ಬರೇ ನಾವು ಮಾತಾಡುತ್ತಾ ಕಾಲಹರಣ ಮಾಡುವುದಾದರೆ ಅದರಿಂದ ಕೊರತೆ ಉಂಟಾಗುತ್ತದೆ, ಬಡತನ ಬರುತ್ತದೆ. ಸುಮ್ಮನೆ ಮಾತಾಡಿದರೆ ಆ ಮಾತು ಕೊಳಕು ಹುಣ್ಣಿನಂತೆ ಹರಡುತ್ತದೆ ಎಂಬುದಾಗಿ. ಅದರ ಬದಲು ನಾವು ಕಷ್ಟಪಟ್ಟು ಕೆಲಸ ಮಾಡುವಂಥವರಾಗಿರಬೇಕು. ದೇವರ ವಾಕ್ಯ ಮತ್ತಾಯ 11:28 ಏನು ತಿಳಿಸ್ತದೆ ಅಂದರೆ, ಎಲ್ಲೇ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ಯೇಸು ಸ್ವಾಮಿ ಕರೆ ಕೊಡ್ತಾ ಇದ್ದಾರೆ. ಹೌದು, ನಿನ್ನ ಭಾರವನ್ನು ನೀನೇ ಹೊತ್ತುಕೊಂಡು ಕೆಲಸ ಮಾಡಿದರೆ ಅದರಿಂದ ಯಾವ ಲಾಭವಾಗುವುದಿಲ್ಲ. ನಿನ್ನ ಭಾರವನ್ನು ಯೇಸು ಕ್ರಿಸ್ತನ ಮೇಲೆ ಹಾಕು, ನೀನು ಕೆಲಸ ಮಾಡು. ನೀನು ಯಾವ ಕೆಲಸ ಮಾಡುವುದಾದರೂ ಕೂಡ ನೀನು ಕರ್ತನಿಗೆ ಮೊದಲ ಆದ್ಯತೆ ಕೊಟ್ಟು ನಿನ್ನ ಚಿಂತಾಭಾರವನ್ನೆಲ್ಲ ಕರ್ತನ ಮೇಲೆ ಹಾಕಿ ಪ್ರಾರ್ಥನೆ ಮಾಡಿ ಆ ಕೆಲಸವನ್ನು ಪ್ರಾರಂಭಿಸು. ದೇವರು ಖಂಡಿತವಾಗಿಯೂ ನಿನ್ನ ಜೊತೆಗಿದ್ದು ಆ ನಿನ್ನ ಕೆಲಸದಲ್ಲಿ ನಿನಗೆ ಜಯವನ್ನು ಅನುಗ್ರಹಿಸುತ್ತಾರೆ. ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ ಎಂಬುದಾಗಿ ಕೀರ್ತನೆ 127 ಮೊದಲನೇ ವಾಕ್ಯದಲ್ಲಿ ದೇವರ ವಾಕ್ಯ ನಮಗೆ ತಿಳಿಸಲ್ಪಡುತ್ತದೆ. ಪ್ರಿಯರೇ, ಹೌದು,
ಕಷ್ಟಪಟ್ಟು ನೀನು ಕೆಲಸ ಮಾಡುವಾಗ ಅಲ್ಲಿ ದೇವರ ಉದ್ದೇಶವಿರಬೇಕು. ಕೇವಲ ನಿನ್ನ ಉದ್ದೇಶದ ಪ್ರಕಾರ, ನಿನ್ನ ಚಿತ್ತದ ಮೇರೆಗೆ ಮಾತ್ರ ನೀನು ಮಾಡುವುದಾದರೆ ಅಲ್ಲಿ ಲಾಭವಿರುವುದಿಲ್ಲ, ಅಲ್ಲಿ ಜಯ ಸಿಗುವುದಿಲ್ಲ. ಆದುದರಿಂದ ಯೆಹೋವನು ನಿನ್ನ ಕಾರ್ಯದಲ್ಲಿ ಪಾಲ್ಗೊಂಡಿರಬೇಕು. ನೀನು ಮಾಡುವ ಪ್ರತಿಯೊಂದು ಕೆಲಸದಲ್ಲಿ ಕ್ರಿಸ್ತನು ಅಲ್ಲಿ ಭಾಗಿಯಾಗಿರಬೇಕು. ಆದುದರಿಂದ ನನ್ನ ಪ್ರಿಯ ದೇವಜನರೇ, ಇಂದಿನಿಂದ ನಾವು ಬರೀ ಹರಟೆ ಮಾತನಾಡುತ್ತಾ ಕಾಲಹರಣ ಮಾಡದೆ ಶ್ರಮೆ ಪಟ್ಟು ಕೆಲಸ ಮಾಡುವಂಥವರಾಗಿರೋಣ. ನಮ್ಮ ದೈಹಿಕ ಶ್ರಮ ಕೂಡ ಅಗತ್ಯವಾದದ್ದಾಗಿದೆ. ನಾವು ಪ್ರತಿನಿತ್ಯ ರಾತ್ರಿ ಮಲಗಿದ ಮೇಲೆ ನಸುಕಿನಲ್ಲಿ ಎದ್ದೇಳುವಾಗ ಇನ್ನು ಸ್ವಲ್ಪ ನಿದ್ದೆ, ಇನ್ನು ತುಸು ನಿದ್ದೆ ಎಂಬುದಾಗಿ ನಾವು ಹಾಗೆ ಮುದ್ರಿಕೊಂಡು ಮಲಗುವುದಾದರೆ ನಮ್ಮ ಜೀವನದಲ್ಲಿ ಕೊರತೆ ಉಂಟಾಗುತ್ತದೆ. ನಮ್ಮ ಮನೆಯ ಕುಟುಂಬದ ಸದಸ್ಯರು ಎದ್ದೇಳುವುದಕ್ಕಿಂತ ಮುಂಚಿತವಾಗಿ ನಾವು ಎದ್ದು ಗೃಹ ಕೃತ್ಯಗಳನ್ನು ಮಾಡುವುದಕ್ಕಿಂತ ಮುಂಚಿತವಾಗಿ ಯೇಸು ಸ್ವಾಮಿಯ ಪಾದದಲ್ಲಿ ಬಂದು ಯೇಸು ಸ್ವಾಮಿಗೆ ಸ್ತೋತ್ರವನ್ನು ಸಲ್ಲಿಸಿ ಈ ದಿನವೆಲ್ಲ ನಮ್ಮ ಜೊತೆಗಿರು ಎಂಬುದಾಗಿ ಯೇಸು ಸ್ವಾಮಿಯನ್ನು ಆಹ್ವಾನಿಸಿ ನಿನ್ನ ಕೆಲಸವನ್ನು ನೀನು ಪ್ರಾರಂಭಿಸು. ಇಂದಿನಿಂದಲೇ ದೇವರು ನಿನ್ನ ಜೊತೆಗಿದ್ದು ನಿನಗೆ ಜಯಭರಿತವಾದ ಜೀವನವನ್ನು ಅನುಗ್ರಹಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೇ. ನೀವು ಕೊಟ್ಟಿರೋ ವಾಕ್ಯಕ್ಕೋಸ್ಕರ ವಂದಿಸ್ತೇನಪ್ಪ. ಶ್ರಮೆಯಿಂದ ಸಮೃದ್ಧಿ, ಹರಟೆಯಿಂದ ಕೊರತೆಯನ್ನು ವಾಕ್ಯ ಇವತ್ತು ಕಲಿಸಿಕೊಟ್ಟಿದ್ದೀರಿ ತಂದೆಯ ಸ್ತೋತ್ರಪ್ಪ. ಹೌದು ಸ್ವಾಮಿ, ನಾವು ಕಲ್ಲಿನ ಹಾಗೆ ಸುಮ್ಮನೆ ಕೂತುಕೊಳ್ಳದಂತೆ ಅಪ್ಪ, ನಾವು ಎಲ್ಲ ಕೆಲಸವನ್ನು ಮಾಡುವಂಥವರಾಗಿರಬೇಕು. ಸೋಮಾರಿತನದ ಅನ್ನವನ್ನು ನಾವು ತಿನ್ನಬಾರದು ದೇವ. ನಮ್ಮೆಲ್ಲರನ್ನ ಆ ರೀತಿ ಉಪಯೋಗಿಸಿಕೊ ಕರ್ತನೆ. ನಾವು ನಿನ್ನವರಾಗಿ ನಿನ್ನ ಸಾಮ್ರಾಜ್ಯದ ಅಭಿವೃದ್ಧಿಗಾಗಿ ದುಡಿಯಲಿಕ್ಕಾಗುವಂತೆ ನಮ್ಮನ್ನು ನಿಮ್ಮ ಸಾಧನವನ್ನಾಗಿ ಉಪಯೋಗಿಸಿಕೊ ಕರ್ತನೆ. ಈ ವಾಕ್ಯ ಕೇಳಿಸಿಕೊಳ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಇವರು ಕೈ ಹಾಕುವ ಕೆಲಸವನ್ನು ನೀನು ಸಫಲಗೊಳಿಸು ಸ್ವಾಮಿ. ನೀನು ಆಶೀರ್ವಾದ ಮಾಡು ಕರ್ತನೆ. ಇವರೊಂದಿಗೆ ಇರು ಕರ್ತನೆ. ಇವರನ್ನು, ಇವರ ಕುಟುಂಬ, ಮಕ್ಕಳು ಎಲ್ಲರನ್ನ ಆಶೀರ್ವಾದ ಮಾಡಿ ಉನ್ನತ ಸ್ಥಾನಕ್ಕೆ ಏರಿಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.